ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾವ್ಯ ಅವರು ಸಾಕಷ್ಟು ದಿನಗಳ ಹಿಂದೆ ಪ್ರೋಗ್ರಾಮ್ಗೆ ಬರ್ತಿದ್ರು, ಹಲವು ದಿನಗಳ ಹಿಂದೆ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಇವಾಗ ಕಲಬುರಗಿ ಒಂದು ಪ್ರೋಗ್ರಾಮ್ಗೆ, ಸೀರೆ ಒಂದು ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ. ಇಲ್ಲಿ ಒಂದು 10 ದಿವಸ ಆಗಿರ್ಬೋದು, 10-20 ದಿವಸ ಆಗಿರ್ಬೋದು, ಎಲ್ಲೋ ಒಂದು ಪ್ರೋಗ್ರಾಮ್ಗೆ ಕಾಣಿಸ್ಕೊಳ್ಳಿಲ್ಲ. ಬಟ್ ಗಿಲ್ಲಿ ಅವರ ಒಂದು ಪ್ರೋಗ್ರಾಮ್ ನೆಕ್ಸ್ಟ್ ಲೆವೆಲೇ ಅಂತಲೇ ಹೇಳ್ಬೋದು. ಗಿಲ್ಲಿಗೆ ಇಲ್ಲಿ ಟೈಮೇ ಸಿಗಲ್ಲ, ಅಷ್ಟೊಂದು ಕ್ರೇಜ್ ಇದೆ, ಅಷ್ಟೊಂದು ಒಂದು ದಿವಸನೂ ಕೂಡ ಗ್ಯಾಪ್ ಇಲ್ಲ, ಫುಲ್ಲು ಪ್ರೋಗ್ರಾಮ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಗಿಲ್ಲಿಯನ್ನು ಬಿಟ್ಟರೆ ಇಲ್ಲಿ ನೆಕ್ಸ್ಟೇ ಕಾವ್ಯ ಅವರಿಗೂ ಕೂಡ ಸ್ವಲ್ಪ ಇವಾಗ ಪ್ರೋಗ್ರಾಮ್ ಬರ್ತಾ ಇದೆ. ಸಾಕಷ್ಟು ದಿನಗಳ ಹಿಂದೆ ಬಂದಿದ್ದರು, ಇವಾಗ ಕಲಬುರಗಿದಲ್ಲಿ ಸೀರೆ ಇವೆಂಟ್ಗೆ ಕಾವ್ಯ ಅವರು ಬರ್ತಾ ಇದ್ದಾರೆ. ಆದಷ್ಟು ಬೇಗನೆ ನೀವು ಕಾವ್ಯವರು ಅಭಿಮಾನಿ ಇದ್ದರೆ ಇವಾಗಲೇ ಕಲಬುರಗಿ ಒಂದು ಇವೆಂಟ್ಗೆ, ಸೀರೆ ಒಂದು ಫಂಕ್ಷನ್ಗೆ ಬನ್ನಿ. ಹಾಗೆ ಗಿಲ್ಲಿಯವರ ಒಂದು ಪ್ರೋಗ್ರಾಮ್ನಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಗಿಫ್ಟ್ ಬರ್ತಾ ಇದೆ. ಗಿಲ್ಲಿ ಮತ್ತು ಕಾವ್ಯರ ಒಂದು ಪೇರ್ ಕ್ಯೂಟ್ ಆಗಿದೆ ಅಂತಂದು ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಗಿಫ್ಟ್ ಅಂದರೆ ಗಿಫ್ಟ್ ಇವಾಗ ಟೋಟಲ್ ಆಗಿ 1,000 ಮೇಲೇನೆ ಗಿಫ್ಟ್ ಆಗಿರ್ಬೋದು. ಗಿಲ್ಲಿ ಕಾವ್ಯರ ಒಂದು ಫೋಟೋ ಫ್ರೇಮ್ ಬಿಟ್ಟರೆ ಸಿಂಗಲ್ ಆಗಿ ಇನ್ನೂವರೆಗೂ ಬಂದೇ ಇಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರೊಂದು ಮೊನ್ನೆ ಹೈಬ್ರಿಡ್ ತಳಿಯ ಒಂದು ಪ್ರೋಗ್ರಾಮ್ನಲ್ಲಿ ಮಾತ್ರ ಅಭಿಮಾನಿಗಳು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸಿಂಗಲ್ ಆಗಿ ಗಿಲ್ಲಿ, ಯಾಕಂದರೆ ರೈತನ ಮಗ ಆದಂಥ ಗಿಲ್ಲಿ ಅವರು ಅವ್ರಿಗೆ ಹಸಿರು ಶಾಲು ಹಾಕಿ ಮತ್ತು ವೈಟ್ ಪಂಚೆ, ವೈಟ್ ಶರ್ಟ್ ಹಾಕಿ ಅಭಿಮಾನಿಗಳು ಒಂದು ಆರ್ಟ್ ಬರೆದು ಅವರ ಒಂದು ಫೋಟೋ ಆಲ್ಬಮ್ ಮಾಡಿದ್ದಾರೆ. ಆ ಒಂದು ಪ್ರೋಗ್ರಾಮ್ನಲ್ಲಿ ಮಾತ್ರ ಗಿಲ್ಲಿ ಒಂದು ಸಪ್ರೇಟ್ ಆಲ್ಬಮ್ ಇತ್ತು, ಫೋಟೋ ಫ್ರೇಮ್ ಇತ್ತು. ಇನ್ನೂ ಒಂದು ಸಾಕಷ್ಟು ಇವೆಂಟ್ಗಳಲ್ಲಿ, ಪ್ರೋಗ್ರಾಮ್ಗಳಲ್ಲಿ ನೀವು ನೋಡಿರಬಹುದು. ಬಿಗ್ ಬಾಸ್ನಲ್ಲಿ ಕ್ಯಾಪ್ಚರ್ ಆದಂಥ ಸ್ವೀಟ್ ಮೂಮೆಂಟ್ಸ್, ಅದು ಕಾವ್ಯ ಗಿಲ್ಲಿಯವರು ಕ್ಲೋಸ್ನೆಸ್ ಇದ್ದಂಥ ಒಂದು ಫೋಟೋ ಫ್ರೇಮೇ ಇಲ್ಲಿ ಎಲ್ಲ ಒಂದು ಅಭಿಮಾನಿಗಳು ಗಿಫ್ಟ್ ಕೊಟ್ಟಿದ್ದು ಮತ್ತು ಕವನ ಮುಖಾಂತರ ಹೇಳಿದ್ದು. ಹಾಗೆ ಗಿಲ್ಲಿಯವರು ಕಂಡ್ರೆ ತುಂಬ ಅಂದರೆ ತುಂಬ ಇನ್ನೋಸೆಂಟ್, ಮುಗ್ಧವಾದಂಥ ಮನಸ್ಸಂತ ಉಳ್ಳಂಥ ಗಿಲ್ಲಿಯವರು ಇನ್ನೂ ಜಾಸ್ತಿ ಎತ್ತರ ಮಟ್ಟಕ್ಕೆ ಬೆಳೀಲಿ. ಹಾಗೆ ಇವಾಗ ಎಲ್ಲ ಒಂದು ಸಿನಿಮಾದಲ್ಲಿ ಗಿಲ್ಲಿ ಮತ್ತು ಕಾವ್ಯರಿಗೆ ಸಿನಿಮಾ ಆಫರ್ಸ್ ಬಂದಿದೆ. ಗಿಲ್ಲಿನೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ, ಕಾವ್ಯರು ಕೂಡ 2 ಸಿನಿಮಾಗೆ ಆಫರ್ಸ್ ಬಂದಿದೆ. ಗಿಲ್ಲಿ ಅವರು ಡೈರೆಕ್ಷನ್ ಕೂಡ ಅವರೇ ಮಾಡ್ತಾರೆ ಮತ್ತು ಸಿನಿಮಾನೂ ಕೂಡ ಅವರೇ ಮಾಡ್ತಾರೆ. ಏನಿದು ತುಂಬ ಆದಷ್ಟು ಬೇಗನೆ ಇಬ್ಬರೂ ಕೂಡ ಸಿನಿಮಾದಲ್ಲಿ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಳ್ತಾ, ಹಾಗೆ ಧನುಷ್ ಮತ್ತು ಸ್ಪಂದನ ಅವರು ಕೂಡ ಜಿನುಗೋ ಗೂಡು ಅಂತಂದು ಸಿನಿಮಾದಲ್ಲಿ ಇವಾಗ ಆಲ್ರೆಡಿ ಟ್ರೈಲರ್ ರಿಲೀಸ್ ಆಗಿದೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್ ಹೇಳಿ ಧನುಷ್ ಮತ್ತು ಸ್ಪಂದನ ಅವರು ಕೂಡ ಇಲ್ಲಿ ಬಿಗ್ ಬಾಸ್ ಮುಗಿದ ತಕ್ಷಣ ಅಪರ್ಚುನಿಟಿ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಧನುಷ್ ಮತ್ತು ಸ್ಪಂದನ ಅವರು ಇಬ್ಬರು ಒಟ್ಟಿಗೆ, ಹೀರೋದಲ್ಲಿ ಧನುಷ್ ಇದ್ದರೆ ಹೀರೋಯಿನ್ದಲ್ಲಿ ಸ್ಪಂದನ ಅವರು ಕೂಡ ಕ್ಯೂಟ್ ಬಾಂಡಿಂಗ್ ಇದೆ. ಜಿನಿನೋ ಗೂಡು ಒಂದು ಅದನ್ನು ಕೂಡ ತುಂಬ ಒಂದು ರೊಮ್ಯಾಂಟಿಕ್ ಹಳ್ಳಿ ಒಂದು ವಾತಾವರಣದಲ್ಲಿ ಟೀಚರ್ನಲ್ಲಿ ಕಾಣಿಸ್ಕೊಂಡಂಥ ಸ್ಪಂದನ ಅವರು, ಹಾಗೆ ರೈತನ ಒಂದು ಮಗನಾದಂಥ ಧನುಷ್, ಅದು ಕೂಡ ತುಂಬ ಕ್ಯೂಟಾಗಿ ಸ್ಟೋರಿ ಇದೆ. ಅವ್ರಿಗೆ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಸ್ಪಂದನ ಮತ್ತು ಧನುಷ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿ ಕಾವ್ಯ ಮತ್ತು ಗಿಲ್ಲಿಯವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಅವರು ಫ್ಯೂಚರ್ನಲ್ಲಿ ತುಂಬ ಒಳ್ಳೆಯ ಒಂದು ಡ್ರೀಮನ್ನು ಕನಸನ್ನು ಕಂಡಿದ್ದಾರೆ. ಆದಷ್ಟು ಬೇಗನೆ ನೆರವೇರಲಿ. ಹಾಗೆ ಗಿಲ್ಲಿಯವರೊಂದು ಸಿನಿಮಾ ಹೇಗಿರುತ್ತದೆ, ಕಾಮಿಡಿ ಇರುತ್ತಾ, ಅವರು ಒಂದು ಏನು ಕಾಮಿಡಿ ಮುಖಾಂತರ ಜನರ ಒಂದು ಮನಸ್ಸನ್ನು ಗೆದ್ದಂಥ ಗಿಲ್ಲಿಯವರು ಇವಾಗ ನೆಕ್ಸ್ಟ್ ಸಿನಿಮಾ ಏನು ಮಾಡ್ತಾರೆ, ತುಂಬ ಖಡಕ್ಕಾಗಿ ಒಂದು ಸ್ಟೈಲಿಶ್ ಆಗಿ ಹೀರೋ ಕ್ಯಾರೆಕ್ಟರ್ನಲ್ಲಿ ಹೇಗೆ ಇರ್ತಾರೋ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾರಾ, ಅಥವಾ ಇತ್ತೀಚಿನ ಒಂದು ದಿನಗಳಲ್ಲಿ ನೀವು ನೋಡಿರ್ಬೋದು ಸಿನಿಮಾದಲ್ಲಿ, ಯೂಟ್ಯೂಬ್ದಲ್ಲಿ ಅವರು ಗಿಲ್ಲಿ ಒಂದು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, ಅವರು ಕಾಮಿಡಿ ಮುಖಾಂತರ ನಗಿಸ್ತಾ ಎಲ್ಲ ಮನರಂಜನೆ ಮಾಡ್ತಾ ಇದ್ರು. ಸಡನ್ನಾಗಿ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಕೊಟ್ಟರೆ ಗಿಲ್ಲಿಗೆ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗುತ್ತದೆ. ಅವರ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಅವರೊಂದು ಸ್ಟೈಲ್, ಮಾತಿನ ಒಂದು ಶೈಲಿ ಎಲ್ಲ ಬದಲಾವಣೆ ಆಗಬೇಕು. ಹೀರೋ ಕ್ಯಾರೆಕ್ಟರ್ ಅಂದರೆ ಹ್ಯಾಂಡ್ಸಮ್ ಆಗಿರಬೇಕು,
ಇರಬೇಕು, ಸ್ವಲ್ಪ ಲುಕ್ ಆಗಿ ನೋಡೋಕ್ಕೆ ತುಂಬ ಸ್ಮಾರ್ಟ್ ಆಗಿ ಬಾಡಿ ಫಿಟ್ನೆಸ್ ಇರಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಗಿಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾನು ಸಡನ್ ಆಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಿನಿಮಾ ರಂಗಕ್ಕೆ ಇಳಿಬಾರ್ದು, ಯಾಕಂದರೆ ನಾನು ಎಲ್ಲನೂ ಇವಾಗ ಹೀರೋ ಇದ್ದಾರೆ ಅಂದರೆ ಅವರ ಒಂದು ಲುಕ್ಕಿಂಗ್ ಸ್ಟೈಲಿ, ಹೇರ್ ಸ್ಟೈಲ್, ಮಾತಿನ ಶೈಲಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಪರ್ಫೆಕ್ಟ್ ಆದರೆ ಇಲ್ಲಿ ಹೀರೋಗೆ ಒಂದು ಗತ್ತು ಇರುತ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಗಿಲ್ಲಿ ಅವರು ಇವಾಗ ಜಿಮ್ಗೆ ಸೇರಿಸ್ಕೊಂಡಿದ್ದಾರೆ. ಜಿಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಅವರೊಂದು ಮೊನ್ನೆ ತಾನೇ ಇವೆಂಟ್ನಲ್ಲಿ ನೀವು ನೋಡಿರ್ಬೋದು, ಅವರೊಂದು ಮಾತಿನ ಶೈಲಿ ಆಗಲಿ, ಅವರೊಂದು ಹೇರ್ ಸ್ಟೈಲ್, ನಡವಳಿಕೆ ಸ್ವಲ್ಪ ಬದಲಾವಣೆಗೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಗಿಲ್ಲಿಯವರು ಇವಾಗ ಹೀರೋ ಒಂದು ಬೆಳ್ಳಿ ತೆರೆಯಲ್ಲಿ ಮೂಡಿ ಬರ್ತಾ ಇದೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಸ್ವಲ್ಪ ಬದಲಾವಣೆ ಆಗಬೇಕು. ಬದಲಾವಣೆ ಆದರೆ ಇಲ್ಲಿ ಆದಷ್ಟು ಬೇಗನೆ ಗಿಲ್ಲಿ ಒಂದು ಜೂನ್ 21 ಒಂದು ಒಳಗಾಗಿ ಬಿಗ್ ಬಾಸ್ನ ಒಂದು ಖ್ಯಾತನಾದಂಥ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯ ಒಂದು ಹುಟ್ಟುಹಬ್ಬದ ದಿನವೇ ಇಲ್ಲಿ ಗಿಲ್ಲಿಯವರು ಸಿನಿಮಾ ಒಂದು ಟ್ರೈಲರ್ ರಿಲೀಸ್ ಆಗ್ಬೋದು, ಗಿಲ್ಲಿಯ ಒಂದು ಸಿನಿಮಾದ ಒಂದು ಹೆಸರು ರಿಲೀಸ್ ಆಗ್ಬೋದು, ಗಿಲ್ಲಿ ಒಂದು ಹೆಸರಿನ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಇರ್ತಾರೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಗಿಲ್ಲಿಯ ಒಂದು ಹುಟ್ಟುಹಬ್ಬದ ದಿನವೇ ಇಲ್ಲಿ ಎಲ್ಲ ಹೇಳ್ತಾರೆ ಅಂತಂದು ಇಲ್ಲಿ ಇನ್ಸ್ಟಾದಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಗಿಲ್ಲಿ ಒಂದು ಗುಡ್ ನ್ಯೂಸ್, ಅವರ ಒಂದು ಸಿನಿಮಾದಲ್ಲಿ ಯಾರು ಹೀರೋಯಿನ್ ಕ್ಯಾರೆಕ್ಟರ್, ಇವಾಗ ರಚಿತಾ ರಾಮ ಅಂತ ಹೇಳ್ತಾ ಇದ್ದಾರೆ, ಕಾವ್ಯ ಅಂತ ಹೇಳ್ತಾರೆ, ಬೇರೆ ಒಂದು ಹೀರೋಯಿನ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿ ಒಂದು ಹೀರೋಯಿನ್ ಆಗಿ ಯಾರು ಆ್ಯಕ್ಟ್ ಮಾಡಿದರೆ ಒಳ್ಳೆಯದು ಅಂತಂದು ಕಮೆಂಟ್ ಮಾಡಿ. ಹಾಗೆ ಯಾರು ಇದ್ದರೆ ನಿಮಗೆ ತುಂಬ ಕ್ಯೂಟಾಗಿ ಸಿನಿಮಾ ಹಿಟ್ ಆಗುತ್ತೆ ಅಂತಂದು ಕೂಡ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.